ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಪ್ರಸ್ತುತ ನಾಗರಬೆಟ್ಟ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಸ್ವಾತಿ ಪುರಾಣಿಕ್ ಎಂಬ ಒಂದು ಹುಡುಗಿಗೆ ಒಬ್ಬ ಹುಡುಗ ಬೇಕಾಗಿರ್ತಾರೆ. ಪ್ರಾಬಬ್ಲಿ ಬಂದ್ಬಿಟ್ಟು ಇವರು ಬಂದ್ಬಿಟ್ಟು ರೈತ ಜನಾಂಗ ಆಗಿರ್ತಾರೆ ಸ್ನೇಹಿತರೆ. ಅಪ್ಪನವರು ಒಂದು ವೃದ್ಧರು ಇವಾಗ ಬಿಟ್ಟಿದ್ದಾರೆ. ರೈತಗಾರಿಕೆಯಲ್ಲಿ ಜೀವನ ಕಳೆದಿರ್ತಕ್ಕಂತಹ ಈ ಒಂದು ಸ್ವಾತಿ ಅಂತಕ್ಕಂಥ ಹುಡುಗಿಗೆ ಒಬ್ಬ ಒಳ್ಳೆಯ ಓದಿರ್ತಕ್ಕಂತಹ ಎಜುಕೇಟೆಡ್ ಆಗಿರ್ತಕ್ಕಂಥ ಹುಡುಗನ ಸಂಬಂಧನ ಬಯಸ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ವಯಸ್ಸು 25 ವರ್ಷ, ತಳವಾರ ಜನ ಆ್ಯಂಡ್ ಮಿಡಲ್ ಕ್ಲಾಸಿನ ಒಂದು ಫ್ಯಾಮಿಲಿ. ನೋಡೋದಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿದ್ದಾರೆ. ಸ್ವಲ್ಪ ಪ್ರಾಬ್ಲಮ್ ಇದೆ ಇವರಲ್ಲಿ, ಅದೇನಂತ ನೆಕ್ಸ್ಟ್ ಹೇಳ್ತೇನೆ. ಕಂದು ಬಣ್ಣ, ಒಂಟಿತನ ಆ್ಯಂಡ್ ನನ್ನ ಒಂದು ಕುಟುಂಬದಲ್ಲಿ ವೈಯಕ್ತಿಕವಾಗಿ ನನ್ನ ಒಪ್ಪಿಗೆನೇ ಸಹ ಎಲ್ಲರೂ ಕೂಡ ಒಪ್ಪಿಗೆ. ನಾನು ಇಷ್ಟಪಡ್ತಕ್ಕಂಥ ಹುಡುಗನ್ನೇ ನನ್ನ ಮನೆಯಲ್ಲಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರನೇ ನಾನು ಪರ್ಸ್ನಲ್ಲಾಗಿ ನನ್ನ ಮಾಹಿತಿಗಳನ್ನು ನಿಮ್ಮ ಒಂದು ಚಾನಲ್ಗೆ ಕಳಿಸಿಕೊಡ್ತಿದ್ದೇನೆ ಅಂತ ಹೇಳಿದ್ದಾರೆ ಈ ಒಂದು ಸ್ವಾತಿ ಅವರು. ಸ್ನೇಹಿತರೆ, ಈ ಒಂದು ಸ್ವಾತಿ ಅವರ ಇನ್ನಷ್ಟು ಮಾಹಿತಿ ನೋಡೋಣ. ಈ ಕಡೆ ನನ್ನಲ್ಲಿ ಒಂದೇ ಒಂದು ಪುಟ್ಟ ಸಮಸ್ಯೆ ಏನಂದರೆ ಅದು ಕತ್ತು ಬ್ರೇಕ್ ಆಗಿದೆ ಸ್ನೇಹಿತರೆ. ಈ ಒಂದು ಕತ್ತೇನಿದೆ ಸ್ವಲ್ಪ ಲಿಟ್ರಲಿ ಬಂದುಬಿಟ್ಟು ಒಂದು ಏನೋ ವೈಯಕ್ತಿಕವಾಗಿ ಅದೇನಂತ ಕರೆಕ್ಟಾಗಿ ಹೇಳಿಲ್ಲ ನಮಗೆ. ಸ್ವಲ್ಪ ಹುಟ್ಟಿದಾಗಿಂದಲೂ ಕೂಡ ಬ್ರೇಕ್ ಆಗಿದೆ ಅಂತಂದರೆ ಬಾಗಿದೆ. ಸೊ ಈ ರೀತಿ ಇರುತ್ತೆ ಸ್ನೇಹಿತರೆ. ಅದು ಆಪ್ರೇಷನ್ ಮಾಡಿದ್ರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆಪ್ರೇಷನ್ ಮಾಡಿಸ್ತಾರೆ, ಆದಷ್ಟು ಬೇಗ ಮದುವೆ ಆಗೋದಕ್ಕಿಂತ ಮೊದಲೇ ಮಾಡಿಸ್ತಾರೆ. ಅದೊಂದು ಬಿಟ್ಟರೆ ತುಂಬ ಒಳ್ಳೆಯ ಹುಡುಗಿ. ಎಷ್ಟು ಜಾಣ್ಮೆ ಅಂತಂದರೆ ಕೆಲಸ ಏನು ಕೊಟ್ಟರು ಮಾಡ್ತಾರೆ. ಅದು ಯಾವ ರೀತಿಯಲ್ಲೂ ಕೂಡ ಆದರೂ ಸಹಿ. ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಹುಡುಗಿಯವರು. ಅದೊಂದು ಸಮಸ್ಯೆ ಬಿಟ್ಟರೆ ನನ್ನಲ್ಲಿ ಏನೂ ಕೂಡ ಇಲ್ಲ ಅಂತ ಹೇಳಿರೋದು. ಎಲ್ಲ ರೀತಿಯ ಒಂದು ಸರ್ವ ಕೆಲಸ ಕೂಡ ನಾನು ಸಿದ್ಧ ಯಾವಾಗಲೂ ಕೂಡ. ಆ್ಯಂಡ್ ಊಟದಲ್ಲಿ ನಾನ್ ವೆಜ್ ಕ್ಯಾಟಗರಿ ಅಂತ ಹೇಳಿದ್ದಾರೆ. ಅಂದರೆ ಬಿರಿಯಾನಿ ಆ್ಯಂಡ್ ಚಿಕನ್ನು ಈ ರೀತಿ ವಸ್ತುಗಳು, ಈ ರೀತಿ ಊಟ ಅಂದರೆ ಪಂಚಪ್ರಾಣ. ನೀವು ಕೂಡ ನಾನ್ ವೆಜ್ ಪ್ರಿಯ, ಜೊತೆಗೆ ಯಾವ ಜಾತಿ ಆಗಿದ್ದರೂ ಕೂಡ ನಾನು ಒಪ್ಪಿಗೆನ ನೀಡ್ತೀನಿ ಹುಡುಗನಿಗೆ. ಬಟ್ ಕನ್ನಡ ಮಾತಾಡಬೇಕು. ಆ್ಯಂಡ್ ನನ್ನ ಒಂದು ಈ ಒಂದು ಸಮಸ್ಯೆಯನ್ನೇ ದೊಡ್ಡದು ಅಂತ ತಿಳ್ಕೊಂಡು ನನ್ನನ್ನು ರಿಜೆಕ್ಟ್ ಮಾಡಬಾರ್ದು. ಆಫ್ಟರ್ ಎಂಗೇಜ್ಮೆಂಟ್ ಅಂದರೆ ಎಂಗೇಜ್ಮೆಂಟ್ ಆದಂತಹ ಒಂದು 4 ತಿಂಗಳ ಒಳಗಡೆ ಮ್ಯಾರೇಜ್ಗೆ ಸಿದ್ಧತೆ ಮಾಡಿ ಸರ್ವ ರೀತಿಯಲ್ಲಿ ಮ್ಯಾರೇಜ್ ಮಾಡಬೇಕು ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯ ಒಂದು ಹುಡುಗಿಯವರು, ತುಂಬ ವೈಟು, ಸ್ಮಾರ್ಟು, ಯಾವಾಗಲೂ ಕೂಡ ಈ ಒಂದು ಟಾಪು ಪ್ಯಾಂಟು ಈ ರೀತಿ ಡ್ರೆಸ್ಸಿಂಗ್ನೆಸ್ನ ಮೇಂಟೈನ್ ಮಾಡ್ತಕ್ಕಂತಹ ಈ ಒಂದು ಹುಡುಗಿಗೆ ಒಂದು ಪುಟ್ಟ ಆಸೆ ಏನಂದರೆ ಒಂದು ಕಾರ್ ತೆಗೆದುಕೊಳ್ಬೇಕು ಅಂತ. ಆಲ್ರೆಡಿ ಇವರ ಕನಸಿನ ಕಾರ್ ಹೆಂಗಿದೆ ಅಂತ ಒಂದು ಫೋಟೋ ಕೂಡ ಕಳಿಸಿದ್ದಾರೆ, ನಾನು ತೋರಿಸ್ತೀನಿ. ಫುಲ್ಲಿ ಬ್ಲ್ಯಾಕಲ್ಲಿ ಇರ್ತಕ್ಕಂತಹ ಸಫಾರಿ ಕಾರ್ ಇದು. ಸಫಾರಿ ಕಾರ್ ಇದು ಯೂಸ್ ಮಾಡೋದು ಯಾರಂದರೆ ಒಂದು ಹೈಫೈ ಆಗಿರ್ತಕ್ಕಂಥ ಜನಗಳು ಯೂಸ್ ಮಾಡ್ತಾರೆ ಅದರಲ್ಲಿ. ಸೊ ಪ್ರಸ್ತುತ ಇವರ ಒಂದು ಕನಸು ಕೂಡ ಒಂದಾಗಿದೆ. ತಪ್ಪೇನಿಲ್ಲ, ಕನಸು ಕಾಣೋದು ತಪ್ಪೇನಿಲ್ಲ. ಅಬ್ದುಲ್ ಕಲಾಂ ಅವ್ರು ಹೇಳಿದ್ದೇನೆಂದರೆ ಕನಸು ಕಾಣಿ ಅಂತ. ಸೊ ಯಾವತ್ತು ಕಾಣಬೇಕು ಅಂತ ಏನು ಹೇಳಿಲ್ಲ ಅಲ್ಲ, ಕಾಣಬೇಕು. ಸೊ ಅದು ಸೆಕೆಂಡ್ರಿ, ಆಗುತ್ತೋ ಸಕ್ಸಸ್ಸು ಇಲ್ವೋ ಅಂತ ಅನ್ನೋದು ಬಿಡಿ. ಈ ಒಂದು ಕಾರು ಪ್ರಸ್ತುತ ಸಫಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ನಾನು ಸುತ್ತಾಡಬೇಕು ಆ್ಯಂಡ್ ಇದು ನನ್ನ ಹೆಸರಿಗೆ ಮಾಡಿಕೊಳ್ಬೇಕು ಅಂತ ಒಂದು ಕನಸು ಕಾಟಿರ್ತಕ್ಕಂಥ ಆ ಒಂದು ಹುಡುಗಿಗೆ ಸೊ ಇದನ್ನು ಇಸುಕೊಡುವಂಥ ಅಥವಾ ಇದನ್ನು ತೆಗೆದುಕೊಳ್ಳಲು ಸಪೋರ್ಟ್ ಮಾಡ್ತಕ್ಕಂಥ ಹುಡುಗ, ಗುಣ, ವ್ಯಕ್ತಿ ನಿಮ್ಮ ಹತ್ರ ಇರಬೇಕು. ಪಾಯಿಂಟ್ ಅರ್ಥ ಆಯಿತು ಅಂದ್ಕೊಳ್ತೇನೆ. ಆ ಒಂದು ವ್ಯಕ್ತಿ ಪಾರ್ಟ್ಸ್ಗಳೆಲ್ಲನೂ ಕೂಡ ನಿಮ್ಮ ಹತ್ರ ಇತ್ತು ಅಂತಂದರೆ ಅವರ ಕನಸುಗಳನ್ನು ಎಲ್ಲರೂ ಕೂಡ ಸಕ್ಸಸ್ ಆಗುತ್ತೆ. ಇವಾಗ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸ್ತಿರಲ್ಲ ಗೆಳೆಯರೆ, ಅವಾಗ ಏನು ಹೇಳಿ, ಪ್ರಸ್ತುತ ನಿನ್ನ ಡ್ರೀಮ್ಸ್ ಏನಿದೆ ಪ್ರತಿಯೊಂದು ಕೂಡ ನಾನು ಈಡೇರಿಸ್ತೀನಿ. ನನ್ನ ಒಂದು ಕನಸು ಅಂದ್ಕೊಂಡು ನಾನು ಮಾಡ್ತೀನಿ. ನೀನು ಪ್ರಸ್ತುತ ನನ್ನ ರೀತಿಯಲ್ಲಿ ನಾನು ಇಷ್ಟಪಡ್ತಕ್ಕಂಥ ಕನಸು ಏನಿದೆ ನಿಂದು ಅದೆಲ್ಲವನ್ನೂ ಕೂಡ ನೀನು ನನ್ನ ಜೊತೆ ಇದ್ಬಿಟ್ಟು ಈಡೇರಿಸಿಕೊಳ್ಳಲು ಸಿದ್ಧವಾಗಿದ್ದರೆ ನೀನು ನನಗೆ ಕಾಲ್ ಮಾಡು ಅಂತ ಬರೆದ್ಬಿಟ್ಟು ಕಳಿಸಿ. ಎಲ್ಲಿ ಅಂದರೆ sri9591@gmail.com ಇದಕ್ಕೆ ಮೇಲ್ ಮಾಡಿ. ಸೊ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ. ಸೊ ಈ ರೀತಿ ಇದೆ ಸ್ನೇಹಿತರೆ. ಅವರು ಪ್ರತಿಯೊಂದು ಕೂಡ ತಿಳ್ಕೊಂಡಿದ್ದಾರೆ. ಈ ಒಂದು ಸಫಾರಿ ಕಾರಲ್ಲಿ, ಬ್ಲ್ಯಾಕ್ ಕಲರ್ ಸಫಾರಿ ಕಾರು, ಬಿಲ್ಡ್ ಕ್ವಾಲಿಟಿಯಲ್ಲಿ ಸ್ಟ್ರಾಂಗು ಆ್ಯಂಡ್ ಏನಾದರೂ ಆ್ಯಕ್ಸಿಡೆಂಟು ಅಂತ ಆದರೆ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ, ಅಷ್ಟೊಂದು ಕ್ವಾಲಿಟಿಯಲ್ಲಿದೆ. ಆ್ಯಂಡ್ ವಿತ್ ಡ್ಯಾಶ್ ಬೋರ್ಡು, ಈ ಒಂದು ಕಂಫರ್ಟೇಬಲ್ ಸೀಟು, ಇಲ್ಲಿ ಕೂಡ ಡ್ಯಾಶ್ ಬೋರ್ಡ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಳ್ಳಿ. ಆರಾಮಾಗಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಈ ಒಂದು ಕಂಫರ್ಟೇಬಲ್ ಸೀಟ್ಗಳು. ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ ಕೂಡ ಇದೆ. ಸೊ ಅದಕ್ಕೋಸ್ಕರನೇ ಅವರು ಇಷ್ಟಪಟ್ಟೇ ಈ ಒಂದು ಕಾರನ್ನು ತೆಗೆದುಕೊಳ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಅದು ಬಿಟ್ಬಿಟ್ಟು ನಿಮಗೆ ವರದಕ್ಷಿಣೆ ಕೊಡಲ್ಲ ಅಂತ ಏನು ಹೇಳಿಲ್ಲ, ಕಂಪಲ್ಸರಿ ಕೊಡ್ತಾರೆ. ಬಟ್ ಮೀಟ್ ಆಗಬೇಕು ಅವ್ರಿಗೆ. ಸೊ ನಿಮ್ಮ ಮಾಹಿತಿಗಳನ್ನು ಕಳಿಸಿದ ನಂತರ ಚೆಕ್ ಮಾಡಿಬಿಟ್ಟು ರಿಪ್ಲೈನ ಮಾಡ್ತಾರೆ. ಅದು ಇನ್ಸ್ಟಾಗ್ರಾಮಲ್ಲಾಗಿರಲಿ, ಜೊತೆಗೆ ಕಮೆಂಟ್ ಬಾಕ್ಸಲ್ಲಾಗಿರಲಿ. ಸೊ ಅವರ ಇನ್ಸ್ಟಾಗ್ರಾಮ್ ID ಪ್ರಸ್ತುತ ಕೊಟ್ಟಿಲ್ಲ, ನೋಡೋಣ ಸೆಕೆಂಡ್ರಿ. ಕೊಟ್ಟಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಗೆ ನೀವು ಜಾಯ್ನ್ ಆಗಿ.
ಸೊ ಲಿಟ್ರಲಿ ಬಂದ್ಬಿಟ್ಟು ಈ ರೀತಿ ಡೀಸೆಲ್ ವೇರಿಯಂಟ್ ಇರತಕ್ಕಂಥ ಕಾರು ಅವರ ಒಂದು ಕನಸು, ಅದನ್ನು ಈಡೇರಿಸಬಲ್ಲಂಥ ಹುಡುಗ ಆಗಿದ್ದರೆ ನಿಮ್ಮ ಮಾಹಿತಿಗಳನ್ನು ಮೇಲ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.